ಶ್ರೀರಾಮಚಂದ್ರ ವನವಾಸದಲ್ಲಿದ್ದಾಗ ಆತನ ತಂದೆ ದಶರಥ ಮಹಾರಾಜನ ಶ್ರಾದ್ದ ಮಾಡಬೇಕಾದಂಥ ಒಂದು ಸ್ಥಿತಿ ಬರುತ್ತೆ. ಆ ಶ್ರಾದ್ದ ಮಾಡಲಿಕ್ಕೆ ಆತನಿಗೆ ಶಕ್ತಿ ಇರೋದಿಲ್ಲ. ಈ ಆಂಜನೇಯನ ಒಂದು ಪ್ರಸಿದ್ಧವಾದ ದೇವಸ್ಥಾನ, ಬಟ್ ಆದ್ರೆ ಯಾರಿಗೂ ಗೊತ್ತಿಲ್ಲ. ರಾವಣಾಸುರ ಸೀತಾದೇವಿನ ಅಪಹರಿಸಿಕೊಂಡು ಬರುವ ಸಂದರ್ಭದಲ್ಲಿ ದಶರಥ ಮಹಾರಾಜರ ಪಿಂಡ ಪ್ರದಾನ ಆಗಿರುವಂತ ಸ್ಥಳ. ಸ್ನಾನ ಮಾಡೋ ಸಂದರ್ಭದಲ್ಲಿ ತನ್ನ ಮೂಗ್ಬಿಟ್ಟು ಈ ನದಿ ಬಿದ್ದೋಗ್ಬಿಟ್ಟು ಮೂಗ್ತಿ. ಆ ಮೂಗ್ತಿ ಬಿದ್ದೋದಾಗ ಅವತ್ತಿನ ದಿನ ಆಂಜನೇಯ ಸ್ವಾಮಿ ಪ್ರಾರ್ಥನೆ ಮಾಡಿದಾಗ ಆಂಜನೇಯ ಸ್ವಾಮಿ ಬಾಲಾವಸ್ಥೆಯಲ್ಲಿ ಬಂದು ಆ ಮೂರ್ತಿಯನ್ನ ಎತ್ಕೊಟ್ಟಂತೆ. ನಮಸ್ಕಾರ ದೇವರು ಎಲ್ರಿಗೂ. ನಾನು ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಗುರು, ಇವತ್ತು ನಿಮ್ಗೆ ಇನ್ನೊಂದು ದೇವಾಲಯನ ತಿಳಿಸ್ಬೇಕು ಬನ್ನಿ. ಅದು ಶ್ರೀ ಆಂಜನೇಯನ ಒಂದು ಪ್ರಸಿದ್ಧವಾದ ದೇವಸ್ಥಾನ, ಬಟ್ ಆದ್ರೆ ಯಾರಿಗೂ ಗೊತ್ತಿಲ್ಲ. ಇದೊಂಥರ ಹಿಡನ್ ಪ್ಲೇಸ್ ಆಗ್ಬಿಟ್ಟೈತೆ. ಯಾಕೆಂತಂದ್ರೆ ಇಲ್ಲಿ ಪ್ರಚಾರ ಇಲ್ಲ. ಸೊ ಹಂಗಾಗಿ ಇದು ಬರೋದು ಗಗನ್ ಚುಕ್ಕಿ ಹತ್ರ. ಇದು ವಿಶೇಷತೆ ಏನಪ್ಪಾ ಅಂತಂದ್ರೆ, ನಮಗ್ ಗೊತ್ತಿರೋ ಮಟ್ಟಿಗೆ ಮುತ್ತತ್ತಿಲ್ ಮಾತ್ರ ಶ್ರೀರಾಮಾತೆಯ ಮೂಗುತಿಯನ್ನು ತಾಯಿಗೆ ಎತ್ಕೊಟ್ಟದಕ್ಕೆ ಅದು ಮುತ್ತತ್ತಿ ಅಂತ ಪ್ರಸಿದ್ಧಿ ಆಗೈತಲ್ವಾ. ಆದ್ರೆ ಇಲ್ಲೂ ಕೂಡ ಮುತ್ತತ್ತಿ ಅಂತ ಹೆಸರೈತೆ. ಸೀತಾಮಾತೆಯ ಮೂಗುತಿಯನ್ನು ಇಲ್ಲೂ ಕೂಡ ಎತ್ಕೊಟ್ಟವ್ರೆ. ಇಲ್ಲಿ ದಶರಥ ಮಹಾರಾಜರ ಪಿಂಡ ಪ್ರದಾನ ಆಗಿರುವಂತ ಸ್ಥಳ. ಆದ್ರೆ ಈ ದೇವಾಲಯ ಆಗ್ಲಿ, ಈ ಸ್ಥಳ ಆಗ್ಲಿ ನನಗ್ ಗೊತ್ತಿರೋ ಮಟ್ಟಿಗೆ ಪ್ರಸಿದ್ಧಿ ಆಗಿಲ್ಲ ಗುರು. ಅದನ್ನ ನಿಮ್ಗೆಲ್ಲ ತಿಳಿಸ್ಬೇಕು ಬನ್ನಿ. ಗುರು, ಈ ದೇವಸ್ಥಾನಕ್ಕೂ ಇತಿಹಾಸ ಐತೆ. ಅದು ಏನಂತ ಅರ್ಚಕರ ಬಾಯಲ್ಲೇ ಕೇಳೋಣ ಬನ್ನಿ. ಅರ್ಚಕರೇ, ಈ ದೇವಸ್ಥಾನದ ಸ್ವಲ್ಪ ಇತಿಹಾಸ ಏನಾದ್ರು ಇದ್ರೆ ಹೇಳ್ತೀರಾ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇದು ಶ್ರೀ ಚಿಕ್ಕಮತ್ತತ್ತಿ ಆಂಜನೇಯ ಸ್ವಾಮಿ ಕ್ಷೇತ್ರ ಅಂತ ಹೇಳಿ. ಇದು ಪುರಾಣದಲ್ಲಿ ನಾವು ಹೇಳೋದೇ ಆದ್ರೆ, ಶ್ರೀರಾಮಚಂದ್ರ ವನವಾಸದಲ್ಲಿದ್ದಾಗ ಆತನ ತಂದೆ ದಶರಥ ಮಹಾರಾಜನ ಶ್ರಾದ್ದ ಮಾಡಬೇಕಾದಂತ ಒಂದು ಸ್ಥಿತಿ ಬರ್ತದೆ. ಆ ಶ್ರಾದ್ದ ಮಾಡ್ಲಿಕ್ಕೆ ಆತನಿಗೆ ಶಕ್ತಿ ಇರೋದಿಲ್ಲ. ಯಾಕೆಂತಂದ್ರೆ ಕಾರಣಾಂತರ ವನವಾಸದಲ್ಲಿರ್ತಾರೆ. ಆ ವನವಾಸದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಶ್ರಾದ್ದ ಮಾಡೋ ದಿನ ಬಂದಾಗ ಆಂಜನೇಯ ಸ್ವಾಮಿನ ಕೇಳ್ತಾರಂತೆ ಶ್ರೀರಾಮಚಂದ್ರ. ನಾನು ತಮ್ಮ ತಂದೆಯವರ ಕರ್ಮಾಂತರ ಮಾಡ್ತಕ್ಕಂಥ ದಿನ ಬಂದಿದೆ ಕಣಪ್ಪ, ಆ ಕರ್ಮಾಂತರ ಮಾಡ್ಬೇಕು. ಆ ಕರ್ಮಾಂತರ ಮಾಡ್ಲಿಕ್ಕೆ ನನಗೆ ಅನಾನುಕೂಲ ಜಾಸ್ತಿ ಆಗಿದೆ. ಅದಕ್ಕೆ ಸಲುವಾಗಿ ಕರ್ಮಾಂತರ ಮಾಡ್ಲಿಕ್ಕೆ ಒಂದು ಯೋಗ್ಯವಾದಂತ ಜಾಗ ಬೇಕು. ಆ ಜಾಗನ ನೀನು ಗುರುತುಪಡಿಸ್ಕೊಡ್ಬೇಕು ಅಂತ ಅವತ್ತಿನ ದಿನ ಶ್ರೀರಾಮಚಂದ್ರ ಆಂಜನೇಯನ ಕೇಳಿದಾಗ ಆಂಜನೇಯ ಈ ಒಂದು ಜಾಗಕ್ಕೆ ಕರ್ಕೊಂಡು ಬರ್ತಾರೆ. ನಮ್ಮ ಏಷ್ಯಾ ಖಂಡದಲ್ಲಿ ಯಾವುದಾದ್ರೂ ಒಂದು ಪ್ರಖ್ಯಾತವಾಗಿರ್ತಕ್ಕಂಥ ನದಿ ಅದು ಆಗ್ನೇಯದಿಂದ ಈಶಾನ್ಯ ದಿಕ್ಕಿಗೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ಇದೊಂದೇ ಜಾಗದಲ್ಲಿ ಇನ್ನೆಲ್ಲೂ ಹೋಗೋದಿಲ್ಲ. ಅದಕ್ಕೆ ಸಲುವಾಗಿ ಈ ಒಂದು ಜಾಗದಲ್ಲಿ ಕರ್ಮಾಂತರ ಮಾಡಿ ಅಂತ ಹೇಳಿ ಅವತ್ತಿನ ದಿನ ಶ್ರೀರಾಮಚಂದ್ರ ಆಂಜನೇಯನ ಸಮೇತ ಬಂದು ಇಲ್ಲಿ ಕರ್ಮಾಂತರ ಮಾಡ್ತಾರಂತೆ. ಆ ಕರ್ಮಾಂತರ ಮಾಡಿ ಎಲ್ಲ ಆದ್ಮೇಲೆ ಪಿಂಡ ಪ್ರದಾನ ಮಾಡ್ತಾರೆ. ಆ ಪಿಂಡ ಪ್ರದಾನ ಮಾಡಿ ಆದ್ಮೇಲೆ ರಾವಣಾಸುರ ಸೀತಾದೇವಿನ ಅಪಹರಿಸಿಕೊಂಡು ಬರುವ ಸಂದರ್ಭದಲ್ಲಿ ಸೀತಾದೇವಿ ಕಣ್ಣಿಗೆ ಈ ಪಿಂಡ ಗೋಚರ ಆಗ್ತದೆ. ಆ ಪಿಂಡಕ್ಕೆ ನಮಸ್ಕಾರ ಮಾಡ್ಕೊಳ್ಳಿಕ್ಕೆ ಸಲುವಾಗಿ ರಾವಣನ ಸಮೇತ ಈ ಒಂದು ಜಾಗಕ್ಕೆ ಬಂದು ರಾವಣನ ಕೇಳ್ತಾಳಂತೆ, ನಮ್ಮ ಪೂರ್ವಿಕರು ಅಂದ್ರೆ ನಮ್ಮ ಹಿರಿಯವರು ಎಲ್ಲರೂ ಇಲ್ಲಿದ್ದಾರೆ ಕಣಪ್ಪ, ಅವ್ರ ಆಶೀರ್ವಾದ ಕೇಳ್ಕೊಂಡು ಬರ್ತೀನಿ, ನಿನ್ನ ಮುಂದೆ ದಯಮಾಡ್ಸಪ್ಪ, ನಾನು ನಿತ್ಯ ಕರ್ಮ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಅವತ್ತಿನ ದಿನ ಈ ನದಿ ತೀರಕ್ಕೆ ಹೋಗಿ ಸ್ನಾನ ಮಾಡ್ತಾ ಇರ್ತಾಳೆ ಸೀತಾದೇವಿ. ಆ ಸ್ನಾನ ಮಾಡೋ ಸಂದರ್ಭದಲ್ಲಿ ತನ್ನ ಮೂಗ್ಬಿಟ್ಟು ಈ ನದಿಗೆ ಬಿದ್ದೋಗ್ಬಿಡ್ತೀವಿ ಮೂಗ್ತಿ. ಆ ಮೂಗ್ತಿ ಬಿದ್ದೋದಾಗ ಅವತ್ತಿನ ದಿನ ಆಂಜನೇಯ ಸ್ವಾಮಿನ ಪ್ರಾರ್ಥನೆ ಮಾಡಿದಾಗ ಆ ಆಂಜನೇಯ ಸ್ವಾಮಿ ಬಾಲಾವಸ್ಥೆಯಲ್ಲಿ ಬಂದು ಆ ಮೂರ್ತಿಯನ್ನ ಎತ್ಕೊಟ್ಟಂತೆ. ಆ ಎತ್ಕೊಟ್ಟದ ನೆನಪಕ್ಕೆ ಸಲುವಾಗಿ ಇದನ್ನ ಚಿಕ್ಕ ಮುತ್ತತ್ರಾಯ ಸ್ವಾಮಿಯಾಗಿ ಅವತ್ತಿನ ದಿನ ಸಾಕ್ಷಾತ್ ಸೀತಾದೇವಿನ ಖುದ್ದು ಪ್ರತಿಷ್ಠಾಪನೆ ಮಾಡಿ ಹೋಗಿದ್ದಾಳೆ ಅಂತಕ್ಕಂಥದ್ದು ವಾಡಿಕೆ. ಇದು ಶ್ರೀ ಚಿಕ್ಕಮುತ್ತತ್ತಿ ಆಂಜನೇಯ ಸ್ವಾಮಿ. ಇದು ಸರಿಸುಮಾರು 850 ವರ್ಷಗಳ ಇತಿಹಾಸ ಹೊಂದಿರತಕ್ಕಂಥ ಜಾಗ. ಇಲ್ಲಿ ನಮ್ಮ ಪೂರ್ವಿಕರ ತಲೆಮಾರಿನ ಲೆಕ್ಕಾಚಾರ ಬಂದಾಗ ನಾವು 11ನೇ ತಲೆಮಾರಿಗೆ ಬಂದು ನಿಂತಿದ್ದೀವಿ. ಇವತ್ತು ನಮ್ಮ ವಂಶ ಪಾರಂಪರ್ಯವಾಗಿ ಈ ಒಂದು ಕೈಂಕರ್ಯವನ್ನ ನಾವು ಮಾಡ್ಕೊಂಡು ಬರ್ತಾ ಇದೀವಿ. ಇದು ಪ್ರಸಿದ್ಧವಾಗಿರ್ತಕ್ಕಂಥ ಗಗನ ಚುಕ್ಕಿ ಮತ್ತೆ ಬರಚುಕ್ಕಿ ಹಾಗೂ ಶಿವನ ಸಮುದ್ರ, ಇದರ ಮಧ್ಯಭಾಗದಲ್ಲಿ ಇರ್ತಕ್ಕಂಥದ್ದು ಈ ಒಂದು ಆಂಜನೇಯ ಸ್ವಾಮಿ. ಇದು ಬಹಳ ವೈಶಿಷ್ಟ್ಯವಾಗಿರ್ತಕ್ಕಂಥದ್ದು. ನಿಮ್ಗೆ ಮುತ್ತತ್ತಿ ಮಾತ್ರ ಗೊತ್ತಿತ್ತು, ಆದ್ರೆ ಚಿಕ್ಕ ಮುತ್ತತ್ತಿ ಗೊತ್ತಿತ್ತಾ? ಗೊತ್ತಿಲ್ಲ. ನನಗೆ ಗೊತ್ತಿರೋ ಮಟ್ಟಿಗೆ ಈ ಸ್ಥಳ
ಪ್ರಸಿದ್ಧಿ ಆಗಿಲ್ಲ. ಆಗ್ಲೇ ಹೇಳ್ದಂಗೆ ಇಲ್ಲಿಯ ಸುತ್ತಮುತ್ತಲಿನ ಜನಗಳಿಗೆ ಮಾತ್ರ ಗೊತ್ತಿರೋದು. ಯಾಕೆಂತಂದ್ರೆ ಅವರು ಇಲ್ಲಿ ತಿಥಿ ಕಾರ್ಯ, ಪಿಂಡ ಪ್ರದಾನ ಈ ತರ ಕಾರ್ಯಗಳನ್ನ ಮಾಡೋದ್ರಿಂದ ಅವ್ರಿಗೆ ಗೊತ್ತು. ನಿಮ್ಗೆ ಇನ್ನ ಇದನ್ ಪ್ಲೇಸ್ಗಳಾಗ್ಲಿ ಈ ತರ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡುವಂತ ಕಂಟೆಂಟ್ಗಳಿಗೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಕನ್ನಡಿಗ ಪೇಜ್ ನ ಫಾಲೋ ಮಾಡಿ ಅಂತ ಕೇಳ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.